ಹಳ್ಳಿಕಾರೆಂದು ಕರೆಯಲ್ಪಡುವ ಈ ತಳಿಯನ್ನು ದಕ್ಷಿಣ ಭಾರತದ ಅತ್ಯುತ್ತಮ ಕರಡು ತಳಿಯೆಂದು ಪರಿಗಣಿಸಲಾಗಿದೆ. ಸಂತಾನ ವೃದ್ಧಿ ಪ್ರದೇಶವು ಕರ್ನಾಟಕದ ಮೈಸೂರು, ಮಂಡ್ಯ, ಬೆಂಗಳೂರು, ಕೋಲಾರ, ತುಮಕೂರು, ಹಾಸನ ಮತ್ತು ಚಿತ್ರದುರ್ಗ ಜಿಲ್ಲೆಗಳನ್ನು ಒಳಗೊಂಡಿದೆ. ಇದು ಬಿಳಿ ಬಣ್ಣದಿಂದ ತಿಳಿ ಬೂದು ಬಣ್ಣವನ್ನು ಹೊಂದಿರುತ್ತದೆ. ಯಂಗ್ ಬ್ರೀಡಿಂಗ್ ಎತ್ತುಗಳು ಭುಜ ಮತ್ತು ಹಿಂಭಾಗದಲ್ಲಿ ಗಾಢ ಛಾಯೆಗಳನ್ನು ಹೊಂದಿರುತ್ತವೆ. ಕೊಂಬುಗಳು ಪೋಲಾರ್ ಮೇಲ್ಭಾಗದಿಂದ ಪರಸ್ಪರ ಹತ್ತಿರ ಹೊರಹೊಮ್ಮುತ್ತವೆ ಮತ್ತು ನೇರವಾಗಿ ಮೇಲಕ್ಕೆ ಮತ್ತು ಹಿಂದಕ್ಕೆ ಸುಮಾರು ಅರ್ಧದಷ್ಟು ಉದ್ದದವರೆಗೆ ಒಯ್ಯಲ್ಪಡುತ್ತವೆ ಮತ್ತು ನಂತರ ಮೊಣಚಾದ ತುದಿಗಳೊಂದಿಗೆ ಸ್ವಲ್ಪ ಮುಂದಕ್ಕೆ ಮತ್ತು ಒಳಮುಖವಾಗಿ ಓರಿಯೆಂಟ್ ಮಾಡಲಾಗುತ್ತದೆ. ಕಣ್ಣುಗಳು, ಕೆನ್ನೆಗಳು, ಕುತ್ತಿಗೆ ಅಥವಾ ಭುಜದ ಪ್ರದೇಶದ ಸುತ್ತಲೂ ಬಿಳಿ ಗುರುತುಗಳು ಅಥವಾ ಅನಿಯಮಿತ ತೇಪೆಗಳು ಕಂಡುಬರುತ್ತವೆ. ವೃತ್ತಿಪರ ತಳಿಗಾರರು ಪ್ರಾಣಿಗಳನ್ನು ಅರೆ ತೀವ್ರ ನಿರ್ವಹಣಾ ವ್ಯವಸ್ಥೆಯಲ್ಲಿ ನಿರ್ವಹಿಸುತ್ತಾರೆ. ಹಸಿರು ಮೇವು ಮುಖ್ಯವಾಗಿ ಹುಲ್ಲು, ಜೋಳ ಅಥವಾ ರಾಗಿ ಒಳಗೊಂಡಿರುತ್ತದೆ. ಬೂಕನ ಬೆಟ್ಟದಲ್ಲಿ ನಡೆದ 94ನೇ ವರ್ಷದ ಜಾತ್ರೆಯಲ್ಲಿ ನಡೆದ ಎತ್ತುಗಳ ಪ್ರದರ್ಶನದಲ್ಲಿ ಹಲವಾರು ಎತ್ತುಗಳು ಮಾರಾಟವಾದವು. ಇದನ್ನು ವೀಕ್ಷಿಸಲು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದರು. ಮಾರಾಟಕ್ಕಿದ್ದ ಎತ್ತುಗಳಲ್ಲಿ ಬೆಲೆ 1 ಲಕ್ಷದಿಂದ ಆರಂಭವಾಗಿ ಸುಮಾರು 8 ಲಕ್ಷಗಳವರೆಗೆ ಮಾರಾಟವಾದವು. ಜಾತ್ರೆಯನ್ನು ವೀಕ್ಷಣೆ ಮಾಡಲು ಬಂದಿದ್ದರಲ್ಲಿ ಹಲವರು ಸಂದೀಪ್ ಅವರ ಅಭಿಮಾನಿಗಳಾಗಿದ್ದು, ಸಂದೀಪ್ ರವರಿಗೆ ಹೂವಿನ ಹಾರ, ಏಲಕ್ಕಿ ಹಾರ, ಪೇಟ ಹಾಗೂ ಶಾಲುಗಳ ಮೂಲಕ ಅಭಿಮಾನ ಮೆರೆದಿದ್ದು, ನೂರಾರು ಸಂಖ್ಯೆಯಲ್ಲಿ ಯುವಕರು ಹಾಗೂ ಸಂಗಡಿಗರು ಸಂದೀಪ್ ರವರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದರು ಮತ್ತು ಜಾತ್ರೆಗೆ ಮತ್ತಷ್ಟು ರಂಗನ್ನ ಮೂಡಿಸಿದರು. ಹಾಡಿ ಕುಣಿದು ಕುಪ್ಪಳಿಸಿ ವರ್ಷಕ್ಕೊಮ್ಮೆ ಬರುವ ಜಾತ್ರೆಯಲ್ಲಿ ಎಲ್ಲರ ಗಮನ ಸೆಳೆಯುತ್ತಾ ಎತ್ತುಗಳ ವ್ಯಾಪಾರವನ್ನ ನೋಡಲು ಜಂಗುಳಿ ಸೇರಿತು. ಸಾಮಾನ್ಯವಾಗಿ ಸಂತೆ ಹಾಗೂ ಜಾತ್ರೆಗಳಲ್ಲಿ ಎತ್ತುಗಳ ವ್ಯಾಪಾರವನ್ನ ಕೆಲವರು ನೋಡಿ ಇರುತ್ತೀರಿ. ಆದರೆ ಯಾವ ರೀತಿ ಸಾಂಪ್ರದಾಯಿಕವಾಗಿ ವ್ಯಾಪಾರವನ್ನ ಮಾಡುತ್ತಾರೆ ಎಂದು ನೋಡೋಣ ಬನ್ನಿ. ವ್ಯಾಪಾರ ಮುಗಿದ ನಂತರ ಎತ್ತುಗಳನ್ನು ಆಚೆಗೆ ಕರೆದು ಇದು ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಹುಲ್ಲನ್ನು ನೀಡಿ ಕಳುಹಿಸಿ ಕೊಡುತ್ತಾರೆ ಹಾಗೂ ಮುತ್ತೈದೆ ಕಾಣಿಕೆ ನೀಡಿ ಹೋದವರ ಮನೆಗೆ ಶ್ರೇಯಸ್ಸಾಗಲೆಂದು ಮನಸಾರೆ ಆಶಿಸಿ ಎತ್ತುಗಳನ್ನು ಕಳುಹಿಸಿ ಕೊಡುತ್ತಾರೆ. ಈ ಸಂಪ್ರದಾಯವು ತಲೆತಲಾಂತರಗಳಿಂದ ಬಂದಿದ್ದು ಈಗಲೂ ಕ್ರಮಬದ್ಧವಾಗಿ ನಡೆದುಕೊಂಡು ಹೋಗುತ್ತಿದೆ. ನಾನಿವತ್ತು ಬೂಕ ಬೆಟ್ಟದ ಜನಗಳ ಜಾತ್ರೆನಲ್ಲಿದ್ದೀನಿ. ಸಂದೀಪ್ ಸರ್ ಅವರ 8 ಜೊತೆ ಹೋರಿಗಳ ಮೆರವಣಿಗೆ ನೋಡ್ತಾ ಇದ್ದೀರಾ. ಹೋರಿಗಳೆಲ್ಲ ಎಷ್ಟು ಅದ್ದೂರಿಯಾಗಿ ರೆಡಿ ಆಗಿದೆ ಅಂತ. ಸೊ ಹೋರಿಗಳನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಮತ್ತಷ್ಟು ನೋಡ್ಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ಸೊ ಹಾಗಾದ್ರೆ ಬನ್ನಿ ಸಂದೀಪ್ ಸರ್ ಅವ್ರನ್ನ ಮಾತಾಡಿಸ್ತಾ ಇವತ್ತಿನ ಮೆರವಣಿಗೆ ಬಗ್ಗೆ ಹಾಗೆ ಜಾತ್ರೆ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಅವ್ರನ್ನ ಕೇಳ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ. ಸೊ ಬೂಕ ಬೆಟ್ಟದ ಜಾತ್ರೆ ತುಂಬಾ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇದೆ. 94ನೇ ವರ್ಷದ ಜಾತ್ರಾ ಮಹೋತ್ಸವ. ಸೊ ಅದ್ರಲ್ಲೂ 8 ಜೊತೆ ಹೋರಿಗಳ ಮೆರವಣಿಗೆಯನ್ನ ಮಾಡ್ತಾ ಇದ್ದೀರಾ ತುಂಬಾ ಅದ್ದೂರಿಯಾಗಿ. ಸೊ ಹೋರಿಗಳೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರಗೊಂಡಿವೆ. ಸೊ ನಮ್ಮ ವೀಕ್ಷಕರೊಟ್ಟಿಗೆ ನಿಮ್ಮ ಜಾತ್ರೆ ಹಾಗೂ ಮೆರವಣಿಗೆ ಬಗ್ಗೆ ಹಂಚ್ಕೊಳ್ಳೋದಾದ್ರೆ ಏನ್ ಹೇಳ್ತೀರಾ ಸರ್? ನಮಸ್ತೆ. ನನ್ನ ಹೆಸರು ಸಂದೀಪ್ ಅಂತ. ಸೊ ನಾವು ಹಾಸನ ಡಿಸ್ಟಿಕ್ ಚಂದ್ರಾಯಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿಯವರು. ಸೊ ನಾವಿವತ್ತು ಹಳ್ಳಿಕಾರ್ ಎತ್ಕೊಳ್ನ ಅನ್ನೋದಕ್ಕಿಂತ ನಾಟಿ ಎತ್ಕೊಳ್ಳು ಪ್ಲಸ್ ಹಳ್ಳಿಕಾರ್ ಎತ್ಕೊಳ್ನ ನಾವು ಇವತ್ತು ಪ್ರದರ್ಶನ ಒಂದು ಮೆರೆಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದೆಲ್ಲ ನಮ್ಗೆ ಇವತ್ತು ಮರವೇಂದ್ರಣ್ಣಪ್ಪ ಅವರ ಮೊಮ್ಮಗ ಇದ್ದಾರೆ. ಇವ್ರು ನೋಡ್ಕೊಂಡೆ ಇವತ್ತು ನಮ್ಮ ಪಕ್ಕದಲ್ಲಿ ನಮ್ಮ ವೆಂಕಟೇಶಣ್ಣ ಇದ್ದಾರೆ. ಇವ್ರು ನಮ್ ಸ್ಫೂರ್ತಿ. ಇವತ್ತು ನನಗೆ ಗುರು ಅಂತ ಒಂದ್ ಲೆಕ್ಕಾಚಾರಕ್ಕೆ ಅಂತ ಹೋದ್ರೆ ವೆಂಕಟೇಶಣ್ಣ ಒಂದ್ ಎತ್ತು ನನಗ್ ಪಾಸ್ ಮಾಡ್ಕೊಟ್ರೆ ಅದು ಆ ಎತ್ತು ಪಾಸ್ ಆದಂಗೆ ಲೆಕ್ಕ. ಬಟ್ ನಾನು ಒಂದು ಗುರು ಅಂತ ಏನಾರ ಸ್ವೀಕರಿಸ್ಬೇಕು ಅಂದ್ರೆ ವೆಂಕಟೇಶಣ್ಣನ ನಾನು 100% ಇದು ಕೊಡ್ತೀನಿ. ಅದ್ ಬಿಟ್ರೆ ನನಗೆ ಮರವೇಂದ್ರಣ್ಣಪ್ಪ ಅವ್ರ ಒಂದು ಸೆಂಟಿಮೆಂಟು, ಒಂದು ಸ್ಫೂರ್ತಿ. ಆ ಯಪ್ಪನ್ ನೋಡ್ದಾಗಲೆಲ್ಲ ಆ ಯಪ್ಪನಷ್ಟು ಅಷ್ಟು ವರ್ಷ ಬದುಕೋದ್ಕಿಂತ ಆ ಯಪ್ಪ ಮಾಡ್ತಾರಲ್ಲ ಆ ಸಾಧನೆ, ಪ್ಲಸ್ ಅವ್ರ ಆಸೆ ಈಡೇರ್ಸಕ್ಕೋಸ್ಕರ ಮಗ ಮೊಮ್ಮಗ ನಿಂತ್ಕೊಂಡು ಇವತ್ತು ಜೊತೆಲಿ ಅವ್ರ ಕಾರ್ಯವೈಖರಿಗಳು ತುಂಬಾ ಇದೆ. ಯಾರ್ದು ಅವ್ರ ಮಗಂದಾಗ್ಲಿ ಮೊಮ್ಮಗಂದಾಗ್ಲಿ ಇವತ್ತು ಏನೇ ಹೊರಗಡೆ ಏನೇ ವ್ಯವಹಾರ ಇಟ್ಕೊಂಡ್ರು ಇದಕ್ಕೆ ಅಂತ ಒಂದು ಟೈಮ್ ಮೀಸಲಿಟ್ಟು ಅದಕ್ಕೆ ಅಂತ ಒಂದು
ಜಾಗ ಮೀಸಲಿಟ್ಟು ಅದಕ್ಕೊಂದು ಇದು ಉತ್ತೇಜನ ಕೊಡ್ತಾರಲ್ಲ, ಅದಕ್ಕೆ ಆ ತಾತನ್ನ ದೀರ್ಘಾಯುಷ್ ಆಗ್ಲಿ ಅಂತ ಈ ಕಾರ್ಯಕ್ರಮದ ಈ 94ನೇ ವರ್ಷದ ರಂಗನಾಥ ಸ್ವಾಮಿ ಬುಕ್ಕದ ರಂಗನಾಥ ಸ್ವಾಮಿಗೋಸ್ಕರ ಕೇಳ್ಕೊಳ್ತೀವಿ. ಸೊ ಮೆರವಣಿಗೆ ಬಗ್ಗೆ ಹೇಳೋದಾದ್ರೆ ಸರ್, ಈಗ 8 ಜೊತೆ ಹೋರಿಗಳ ಮೆರವಣಿಗೆಯನ್ನ ಮಾಡ್ತಾ ಇದ್ದೀರಾ. ಈಗ ಆಲ್ರೆಡಿ ಅರ್ಧ ದಾರಿ ಬಂದಿದೆ, ಈಗ ಜಾತ್ರೆ ತಲುಪಬೇಕು, ಏನ್ ಹೇಳ್ತೀರಾ ಸರ್? ಇದಕ್ಕೆ ಸ್ಫೂರ್ತಿ ಬಂದು ಮರನಾರಾಯಣಪ್ಪ ಅವರು. ಅವ್ರು 10, 12, 15 ಜೊತೆ ಮಾಡ್ತಾರೆ. ನಾವು ಅವ್ರನ್ನ ಬೀಟ್ ಮಾಡೋದಲ್ಲ, ಕಾಂಪಿಟೇಷನ್ ಅಂತ ಅಲ್ಲ, ಅವ್ರ ನೋಡಿ ನಾವು ಇನ್ಸ್ಪೈರ್ ಆಗಿ ಹೋಗ್ತಾ ಇರೋದು. ಆಮೇಲೆ ನಮ್ಮ ವೆಂಕಟೇಶಣ್ಣಂದು ಇದು ಪಾತ್ರ ತುಂಬಾ ಇದೆ. ಯಾಕೆಂದ್ರೆ ಮಾಡೋಣ, ಇಂತ ಎತ್ಕೊಳ್ಳೆ ತಗೋಬೇಕು, ಈ ತರನೇ ಎತ್ಕೊಳ್ ತಗೋಬೇಕು, ಹಿಂಗೇ ನೋಡ್ಬೇಕು ಎತ್ಕೊಳ್ನ ಅನ್ನೋದು ಇವ್ರ ಸ್ಫೂರ್ತಿ. ಸೊ ಇವತ್ತು ಒಂದು ಗಾದೆ ಮಾತು ನಮ್ಮ ವೆಂಕಟೇಶಣ್ಣ ಯಾವಾಗ ಹೇಳ್ತಾ ಇರುತ್ತೆ, ಯಾವ್ದು ಹುಲಿ ಬಾಯಿಗಾರ ಸಿಕ್ಬಿಡೋಣ, ಬೇಕಾದ್ರೆ ದನಿನ್ ಬಾಯಿಗೆ ಸಿಕ್ಬಾರ್ದು. ಓಹೋ ಅಂತ ಯಾವತ್ತು ದನನ ನಾವು ಇದ್ ಮಾಡ್ಬಾರ್ದು, ಸಾಕಕ್ ಹೋಗ್ಬಾರ್ದು, ಓಹೋ ಅನ್ಬಾರ್ದು ಯಾವ್ದೇ ಕಾರಣಕ್ಕೂ. ಬಸಪ್ಪನ್ ಮೆರ್ಸ್ಬೇಕು ಅಂತ ನಮ್ಮ ವೆಂಕಟೇಶಣ್ಣ ಒಂದೊಂದು ಗಾದೆ ಮಾತು ಒಂದೊಂದು ಬಿಡ್ತಾ ಇದ್ರೆ, ಇವತ್ತು ನಮ್ಮ ಮರನಾರಾಯಣಪ್ಪ ಅವ್ರ ಹಿಂಗ್ ಬಿಡ್ತಾರೆ. ಒಂದು ಮಾತು ಒಂದು ಮಾತು ಆಡಿದ್ರೆ ಅದು ಬೇರೆ ಲೆಕ್ಕಾಚಾರನೇ. ಅವ್ರ ಒಂದ್ ಗಾದೆ ಮಾತಾಡ್ತಾರೋ ಇಲ್ಲ ಒಂದ್ ಮಾತಾಡ್ತಾರೋ, ಆ ಮಾತು ಅದು ಹಂಗೆ ನಾಟ್ಬಿಡುತ್ತೆ ನಮ್ಗೆ. ಅದು ಆ ಮಾತು ಹಂಗೆ. ನಮ್ಮ ವೆಂಕಟೇಶಣ್ಣ ಅಷ್ಟೇ, ಇವತ್ತು ಯಾವುದೇ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ಸ್ ಅಲ್ಲಿ ಒಂದು ವಾಯ್ಸ್ ಮೇಕ್ ಓವರ್ ಆದ್ರೂ ವೆಂಕಟೇಶಣ್ಣನ ಮಾತನ್ನ ಅದು ಆ ವಾಯ್ಸ್ ಬರುತ್ತಲ್ಲ, ಆ ವಾಯ್ಸ್ಗೆ ಅದು ನಾವೆಲ್ಲ ಒಂದ್ ಫಿದಾ. ನಮ್ಗೆ ಅದೊಂದು ಲೆಜೆಂಡ್ಸ್. ನಮ್ಗೆ ಇವತ್ತು ನಮ್ಮ ನಾರಾಯಣಪ್ಪ ಅವ್ರನ್ನ ನಾವು ಪೂಜಾ ಭವನದಲ್ಲಿ ನೋಡ್ತೀವಿ. ಅಪ್ಪ ಒಂದು ಹಳ್ಳಿಕಾರ್ ಅನ್ನೋದಕ್ಕೆ ಒಂದು ನಮ್ಮ ವೆಂಕಟೇಶಣ್ಣ ಹೇಳ್ತಾ ಇರುತ್ತೆ, ಅಪ್ಪ ಆ ತಾತನ್ಗೆ ಇರೋ ಬೆಲೆನೇ ಬೇರೆ. ಆ ಅಪ್ಪನ ನಾವು ಯಾವತ್ತು ಆ ಮಟ್ಟದಲ್ಲಿ ಗೌರವದಿಂದ ನೋಡ್ಬೇಕು. ಆ ತರ ಹೇಳ್ತಾ ಇರತ್ತೆ ನಮ್ಮ ವೆಂಕಟೇಶಣ್ಣ. ಅದರಿಂದ ನಮ್ಗೆ ನಮ್ಮ ವೆಂಕಟೇಶಣ್ಣ ಮಾತಾಡ್ತಾರೆ ಇದ್ರ ಬಗ್ಗೆ. ಬಸ್ತಿ ಬಾಲರಾಮ ಅನ್ನುವಂತಹ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದೀರಾ. ನಾಟ್ ಓನ್ಲಿ ನಮ್ ಸ್ಟೇಟ್ ಅಲ್ಲ, ಸೊ ಪಕ್ಕದಲ್ಲಿರುವಂತಹ ಸ್ಟೇಟ್ಸ್ ನಲ್ಲೂ ಕೂಡ ಅದು ಹೆಸರನ್ನ ಎತ್ತಿ ಹಿಡಿಯೋ ಹಾಗೆ ಮಾಡಿದೀರಾ. ಸಾಕಷ್ಟು ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ನಮ್ಮ ಹಳ್ಳಿಕಾರ್ ಫೀಲ್ಡ್ ನಲ್ಲಿ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮೇಡಮ್, ಎಲ್ಲಾ ನಮ್ಮ ರೈತರು ಬಾಂಧವರಿಗೆಲ್ಲ ನಮಸ್ಕಾರ ಮಾಡ್ತಾ ಹೇಳೋದು ಒಂದೇ ಮಾತು. ನಾನು ಎಲ್ಲಾ ನನ್ಗೆ ಅಂತಂದಿರಿದ್ದಂಗೆ ನಮ್ಮ ರೈತರುಗಳು ಯಾರೇ ಆಗಿರ್ಬೋದು, ಅವ್ರು ಎಷ್ಟು ಕೋಟಿ ಗನ ಬದುಕಿರ್ಬೋದು, ಎಷ್ಟು ಡಾಲರ್ ಗನ ಬದುಕಿರ್ಬೋದು, ಎಷ್ಟು 100 ಎಕರೆ 1000 ಎಕರೆ ಜಮೀನ್ದಾರ್ ಆಗಿರ್ಬೋದು, ಅಗರ್ಭ ಶ್ರೀಮಂತರಿಂದ ಹಿಡಿದು ಬಡವರಿಂದವರೆಗೂ ನಾನು ಪ್ರೀತಿಯಿಂದ ಭಾವನೆಯಿಂದ ನೋಡ್ತೀನಿ. ಯಾಕೆಂದ್ರೆ ಬಸವಣ್ಣ ದೇವ್ರು ಕಟ್ಟುವಂತ ಯೋಗ ಎಲ್ರಿಗೂ ಬರಲ್ಲ. ಈಗ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ನಮ್ಮನೇಲಿ 6 ಜನ ಇದ್ದೀವಿ. ನಮ್ ತಾದ್ದಿರ ಕಾಲದಿಂದ ಎಲ್ಲ ಹೇಳ್ತಾರೆ, ನಾನು ಹಂಗೆಲ್ಲ ಹೇಳಕ್ ಹೋಗಲ್ಲ. ಅಡಗ್ನಂತ ಸಂಸಾರ ನಮ್ದು ಹಿಂದಿನ ಕಾಲದಲ್ಲಿ. ಇವತ್ ಆಳೂರ್ಗ್ ಉಳ್ದೇನೆ ಗೌಡ ಅನ್ನೋಗೆ ಈ ಉಪೇಂದ್ರ ಒಂದ್ ಫಿಲಮ್ ಅಲ್ಲಿ ಡೈಲಾಗ್ ಹೊಡೆದವ್ರೆ, ಆಳೂರ್ಗ್ ಉಳ್ದೇನೆ ಗೌಡ ಅಂದ್ರೆ. ಆ ರೀತಿ ನಾವು ಒಬ್ರು ಉಳ್ಕೊಂಡಿದೀವಿ. ಇವತ್ತು ಎಂಟೈರ್ ಫ್ಯಾಮಿಲಿ ಒಂದ್ 500-600 ಜನ ಇದ್ವಿ ನಾವು. ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಇವತ್ತು ನಮ್ ದನ ಕಟ್ಟಿರೋರು ಯಾರೇ ಆಗಿರ್ಬೋದು, ನಮ್ಮ ರೈತ ಬಾಂಧವರುಗಳು ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಅವ್ರು ಓದಿರುವಂತ ಎಷ್ಟೇ ವಿದ್ಯಾವಂತರಾಗಿರ್ಲಿ, ಹೈ ಲೆವೆಲ್ಗೆ ಹೋಗಿರ್ಲಿ, ತೀರಾಮನ ನೆಲ ಕೆರಿತಾ ಇರ್ಲಿ, ಅಂತವ್ರ ಬೆಲೆ ಕೊಡ್ಲಿ ಫಸ್ಟ್. ಆಮೇಲೆ ಸಾಲದಕ್ಕೆ ನಾನ್ ಹೇಳೋದು ಒಂದೇ ಕಿವಿ ಮಾತು ಎಲ್ರಿಗೂ, ಬಾಲ ಕೊಡ್ಬೇಕು ಅಂತ ಹೇಳಿದ್ರಿ, ಬೆಲೆ ಕೊಡ್ಬೇಕು ಅಂತ ಒಂದ್ ಮಾತು ಹೇಳಿದ್ರಿ. ತಗೊಳ್ತೀನಿ ನಾನು. ಐ ಮೀನ್ ಈ ಫೀಲ್ಡ್ ನಲ್ಲಿ ಎಷ್ಟರ ಮಟ್ಟಿಗೆ ಅದ್ ನಡೀತಾ ಇದೆ ಸರ್? ಮೇಡಮ್, ಇವತ್ತು ತಪ್ಪು ತಿಳ್ಕೊಬೇಡಿ. ನೀವೆಲ್ಲ ಸೋಷಿಯಲ್ ಮೀಡಿಯಾದಿಂದ ಎಲ್ಲರೂ ಪ್ರಪಂಚ ನೋಡ್ತಾ ಇದ್ದೀವಿ, ಇವತ್ತು ಟಿವಿ ನೋಡ್ತಾ ಇದೆ. ಒಂದು ಕರೆ ನೋಡ್ಬೇಕು ಅಂದ್ರೆ ಅವತ್ತಿನ ಕಾಲದಲ್ಲಿ ನಾನ್ ಚಿಕ್ಕ ಹುಡುಗ, ನಾನು 120 ವರ್ಷ ನಮ್ಮ ಮರವೆ ತಾತಾರವ್ರಲ್ಲ, ಇವ್ರ ಫೀಲ್ಡ್ ಇಂಥವ್ರಿಗೂ ನೋಡಿದೀನಿ. ನಮ್ಮ ಸುತ್ತಲ್ಲಿ ಇದೇ ದೇವಣ್ಣ ಅನ್ಬಿಟ್ಟು ಅವ್ರ ಮಗರ್ ಬಂದವ್ರೆ, ದೊಡ್ಡತ್ನವ್ರವ್ರು, ಪೀಣದ ಬೇರಪ್ಪರು. ಇಡೀ ನಮ್ ಬೆಂಗಳೂರು ಜಿಲ್ಲೆಗೆ ಆ ಯಪ್ಪ ತುಂಬಿತ್ ಕೂಡ ಇದ್ದಂಗೆ. ಅವ್ರ ಸಮ ಮೇಡಮ್, ಎಲ್ಲ ಬೇಕಾದ್ರೆ ಪ್ರೂಫ್ ಮಾಡ್ತೀನಿ, ಯಾವ ಜಾತ್ರೆ ಬೇಕಾದ್ರೆ ಪ್ರೂಫ್ ಮಾಡ್ತೀನಿ, ಎಂತ ರೈತರ ಮುಂದೆ ಪ್ರೂಫ್ ಮಾಡ್ತೀನಿ. ತುಂಬಿತ್ ಕೂಡ ಇದ್ದಂಗೆ ಇವತ್ತು. ಅವ್ರಿಗೂ ಬೇಕಾದಷ್ಟು ದೇವ್ರು ಕೊಟ್ಟವನ. ಆದ್ರೂ ಯಾವ ರೀತಿ ಅಂದ್ರೆ ಒಬ್ಬ ಮನುಷ್ಯ ಅಂತವ್ರಿಗೆಲ್ಲ ನೋಡಿ ನಾವು ಹಿಂಬಾಲಿಸ್ತಾ ಇದೀವಿ. 100 ವರ್ಷ ಬದುಕಿರೋರ್ಗು ನೋಡಿದೀವಿ, ಇತ್ತೀಚೆಗೆ ನಮ್ಮಿಂದ ಬರ್ತಾ ಇರೋರು ನೋಡಿದೀವಿ. ನಾವ್ ಏಜಲ್ಲಿ ತಾರತಮ್ಯ ಮಾಡಲ್ಲ. ಬಟ್ ನಾನೇ ಹೇಳೋದೇನು ಅಂದ್ರೆ ಇದ್ರಲ್ಲಿ ವೈಷಮ್ಯ ಬೇಡ. ನಮಸ್ತೆ. ಇವತ್ತು ನಮ್ಮ ಹುಲಿಯೂರು ದುರ್ಗ ನಮ್ಮ ಚಡ್ಡಿ ಶಿವರಾಮಣ್ಣವ್ರು ಬಂದವ್ರೆ. ಸೊ ಅವರು ಹೋದ ವರ್ಷ ನಮಗೆ ಬರೀ ಪರಿಚಯ ಆಗಿದ್ರು, ಬಂದು ಮಾತುಕತೆ ಮಾಡ್ಕೊಂಡೋಗಿ ತುಂಬ ಒಳ್ಳೊಳ್ಳೆ ಎತ್ಕೊಳ್ ಕಟ್ತಾರೆ. ತುಂಬ ಒಳ್ಳೆ ಎತ್ಕೊಳ್ ಕಟ್ಟೋದಂದ್ರೆ ಲೆಕ್ಕ ಎಲ್ಲ ದೊಡ್ಡ ಎತ್ಕೊಳೆ ಅಂತರ ಮಾಡ್ಕೊಂಡು ಬರೀ ಆಕಾಶನ ನೋಡಬೇಕು ಅಂತ ಎತ್ಕೊಳ್ ಕಟ್ತಾರೆ. ಅದು ನಮ್ಮ ಲೋಹಿತ್ ಅಣ್ಣ ಹೇಳೋದು ಚಂದ, ಅವ್ರು ತಿಂದಿದ್ದು ಬಾಳೆನ ಅರ್ಧ ತಿಂದ್ಬಿಟ್ಟು ಅರ್ಧ ಎತ್ಕೊಳಕ್ಕೆ ತಿನ್ನಿಸ್ತಾರಂತೆ. ಆ ಥರ ವ್ಯಕ್ತಿತ್ವ ಉಳ್ಳವರು. ಇವತ್ತು ನನ್ನ ಹತ್ರ ಬಂದು ಒಂದು ಜೊತೆ ದೊಡ್ಡ ಎತ್ತು, ತುಂಬ ಹಿರಿಕರು. ನಮ್ಮ ತಾತಿರು ನಮ್ಮ ಅಪ್ಪದಿರು ಕಟ್ಟೋ ಟೈಮಲ್ಲಿ ಇವರು ಕಟ್ಟೋರು ಎತ್ಕೊಳ್ನ. ಆ ಥರ ಇವ್ರು ಯಾವ ಜಾತ್ರೆನೂ ಮಾಡಲ್ಲ, ಬಟ್ ಮನೆ ಹತ್ರ ಒಂದು ಜೊತೆ ಇರಲೇಬೇಕಂತ ಯಾವತ್ತಿದ್ರು. ಸೊ ಅವ್ರು ಬಂದು ನನ್ನ ಹತ್ರ ಇವತ್ತು 3,55,000ಕ್ಕೆ ಒಂದು ಜೊತೆ ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಬಂದು ಒಂದು ಜೊತೆ ದೊಡ್ಡ ತೊಗೊಂಡೋಗ್ತಾ ಇದ್ದಾರೆ. ಅಣ್ಣ ಒಳ್ಳೇದಾಗಲಿ ನಿಮಗೆ.
ಹಳ್ಳಿ ಕಾರ್ ಎಂಬುದು ಹೀಗಿನದ್ದಲ್ಲ, ಮೊದಲಿನಿಂದಲೂ ಇದೆ. ಆದರೆ ಈಗ ಕೆಲವು ವ್ಯಕ್ತಿಗಳು ತಮ್ಮ ಸ್ವಯಂ ಪ್ರಚಾರಕ್ಕೋಸ್ಕರ ಈ ಮಾಹಿತಿಯನ್ನ ದಾರಿ ತಪ್ಪಿಸುತ್ತಿದ್ದಾರೆ.